ಮೊನ್ನೆ ಹೇಳಿದೆ, ಎತ್ತರದಲ್ಲಿ ನೀರು ನಿಲ್ಲುವುದಿಲ್ಲ, ನೀರೆಲ್ಲ ಕೆಳಗೆ ಹರಿಲೇಬೇಕು ಅಂತ. ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ, ಕೆಳಗೆ ನೀರು ಹರಿದಿದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯ ಮರು ತನಿಖೆಗೆ ಆದೇಶ ಬರಬಹುದು. ಸರ್ಕಾರದ ನಿರ್ಧಾರಕ್ಕಾಗಿ ಕಾಯ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದು ಸಮೇತ ಮರು ತನಿಖೆಗೆ ಯೋಗ್ಯವಾದ ಕೇಸು ಮರು ತನಿಖೆ ಆಗಲೇಬೇಕು. ನೋಡಿ, SIT ತಂಡದವರು ಸೈಲೆಂಟ್ ಆಗಿದ್ರು ಅಥವಾ ಏನೋ ಬೇರೆ ಏನೋ ಅಂದ್ಕೊಂಡಿದ್ವಿ. ಆದರೆ ಅವರು ಏನು ಮೊನ್ನೆ ಇದೇ ವಾರದಲ್ಲಿ ಬಂದೆಲ್ಲ ಅಲ್ಲೇನು ಬುರುಡೆ ಸಿಕ್ಕಿತ್ತಲ್ಲ, ಆ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬೇಕೋ ಅವ್ರ ಕೆಲಸ ಎಲ್ಲ ಮಾಡ್ಕೊಂಡು ಹೋಗಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. PLR ಪೋಸ್ಟ್ ಏನು ನಮಗೆ ತಿಳಿಸಿತ್ತಲ್ವಾ, ಬಾಂಗ್ಲೆಗುಡದಲ್ಲಿ ಮತ್ತೆ ಉತ್ಖನನ ಆಗುತ್ತೆ ಎಂಬುದರ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಈಗ ಆಗುತ್ತಾ ಬಿಡುತ್ತಾ ಕಾದು ನೋಡೋಣ. ನೋಡಿ, ಸಾಹೇಬರನ್ನ ಇಳಿಸಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದ್ದಾರೆ ನಮಗಂತೂ ಗೊತ್ತಿಲ್ಲ, ನಾವು ಜಾಸ್ತಿ ನ್ಯೂಸ್ ನೋಡಲ್ಲ, ಹಾಗಾಗಿ ಹೇಳ್ತಕ್ಕಂಥದ್ದು. SITಯ ಬಗ್ಗೆ, ಅವರ ತನಿಖೆಯ ಬಗ್ಗೆ, SITಯ ಬಗ್ಗೆ ಬೇಜವಾಬ್ದಾರಿಯುತ ಮಾತುಗಳನ್ನ ಆಡ್ತಾ ಇದ್ರು ಯಾರು, DK ಶಿವಕುಮಾರ್ ಅವರು. ಯಾಕಂದರೆ ಅಲ್ಲಿ ಷಡ್ಯಂತ್ರ ಅದು ಇದಂತೇಳಿ. ಅದಕ್ಕಿಂತ ಮುಂಚಿತವಾಗಿ ಇವರು 1000 DKಶಿಗಳು ಧರ್ಮಸ್ಥಳದ ದಣಿಗಳ ಪರವಾಗಿ ನಿಂತುಕೊಳ್ತೀವಿ ಹಾಗೆ ಈಗ ಅಂತ ಹೇಳ್ತಾ ಇದ್ರು. ಈಗೇನು ಮಾಡ್ತಾರೆ ಗೊತ್ತಿಲ್ಲ, ಬಟ್ಟು ಸತ್ಯ ದರ್ಶನ ಮಾಡಿಸ್ಬೇಕು. ಅಲ್ಲಿ ಆಗಿದೆಯಾ ತಪ್ಪು, ಆಗಿಲ್ವಾ? SIT ತಂಡದವರು ಏನು ತನಿಖೆಯ ವರದಿಯನ್ನು ನಿಮಗೆ ಕೊಟ್ಟಿದ್ರು ಅದು ಬಹಿರಂಗ ಪಡಿಸಲೇಬೇಕು. ಷಡ್ಯಂತ್ರ ಮಾಡಿದರೆ ಹೋರಾಟಗಾರರು, ಅದರಲ್ಲೂ ನಾನು ಸೇರ್ಕೊಂಡು ಷಡ್ಯಂತ್ರ ಮಾಡಿದರೆ ನಮ್ಮನ್ನು ತಗೊಂಡೋಗಿ ತಿಹಾರ್ ಜೈಲಿಗೆ ಹಾಕಿ, ಅಕಸ್ಮಾತ್ ಧರ್ಮಸ್ಥಳದಲ್ಲಿ ಇವೆಲ್ಲ ಆಗಿದ್ದಾವೆ, ಇವಕ್ಕೆಲ್ಲ ಸೂತ್ರಧಾರ ಬೇರೆ ಇದ್ದಾನೆ ಅಥವಾ ಅತ್ಯಾಚಾರಿನೋ ಇನ್ನೊಂದು ಗೊತ್ತಿಲ್ಲ ನಮಗಂತೂ, ಅಂಥ ಲೋಫರ್ಗಳಿಗೆ ಶಿಕ್ಷೆ ಆಗಲೇಬೇಕು. ಇದು ನಮ್ಮ ಬೇಡಿಕೆ. ನೋಡಿ ಸ್ನೇಹಿತರೆ, ಏನೇ ಆಗಲಿ, ಸೌಜನ್ಯ ಹೋರಾಟಗಾರರ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸ ಕೆಲವೊಬ್ಬ ಯೂಟ್ಯೂಬರ್ಸ್, ಮಹಿಳೆಯರು, ಪುರುಷರು ಎಲ್ಲರೂ ಮಾಡ್ತಾ ಇದ್ದಾರೆ. ನಾನು ಒಬ್ಬ ಹೆಂಗಸಿನ ಬಗ್ಗೆ ಮಾತಾಡಬಾರ್ದು ಅಂದ್ಕೊಂಡಿದ್ದೆ. ಬಟ್ಟು ಜ್ವಾಲಾಮುಖಿಯನ್ನು ಎಲ್ಲಿ ಹೋದ ಅಮ್ಮ ತಾಯಿ, ನಾನು ನಿನಗೆ ಫೋನ್ ಮಾಡಿ ಬೇಕಾದ್ರೆ ಹೇಳ್ತೀನಿ, ಇಲ್ಲ ನನ್ನ ಕೆಲಸ ಸಮೇತ ನೋಡಿ, ನಾನು ಯಾವುದೋ ಒಂದು ಬೇರೆ ಕೆಲಸದಲ್ಲಿದ್ದೀನಿ, ಹಂಗಾಗಿ ವಿಡಿಯೋ ಮಾಡೋಕ್ಕೆ ಲೇಟ್ ಆಯಿತು ಅಥವಾ ಲೇಟ್ ಆಗಾದರೂ ಬಂದೇ ಬರ್ತೀನಿ ನಾನು ಹೋರಾಟಕ್ಕೆ. ನಿನ್ನಂಗೆ ಈ ಕಡೆ ಆ ಕಡೆ ಇನ್ನೊಂದು ಕಡೆ ನಮ್ದೇನಿದ್ರು ಒಂದೇ ಕಡೆ, ಸತ್ಯದ ಕಡೆ. ನೀವು ಬುರುಡೆ ಅಂತೀರಾ, ಏನು ಬೇಕಾರೋ ಅಂದ್ಕೊಳ್ಳಿ. ನೀವು ಬುರುಡೆ ಗ್ಯಾಂಗ್ನರ್ ಅಂತೀರಾ, ಇನ್ನೊಂದು ಏನು ಬೇಕಾರೋ ಅಂದ್ಕೊಳ್ಳಿ, ನೋ ಟೆನ್ಷನ್. ಧರ್ಮಸ್ಥಳ ನಮ್ಮ ಹಿಂದೂಗಳ ಪವಿತ್ರ ಕ್ಷೇತ್ರ. ಇದಕ್ಕೆ ಧಕ್ಕೆ ಯಾರು ಮಾಡಿದ್ದಾರೋ ಅಂಥವರಿಗೆ ಶಿಕ್ಷೆ ಆಗಲೇಬೇಕು, ಇನ್ಕ್ಲೂಡಿಂಗ್ ನಾನೇನಾದ್ರು ಧಕ್ಕೆ ತಂದಿದ್ರೆ ನನಗೆ ಕೂಡ ಶಿಕ್ಷೆ ಆಗಲೇಬೇಕು. ನೋಡಿ ಸ್ನೇಹಿತರೆ, ನಿಮಗೆ ಹೇಳೋದಿಷ್ಟೇ, ಸೌಜನ್ಯ ಹೋರಾಟಗಾರನು ತೇಜವಾದೆ ಮಾಡ್ತಕ್ಕಂಥ ಆ ಲೇಡಿಗೆ ನಾನೀಗ ಫೋನ್ ಮಾಡಿದ್ದೆ, ಫೋನ್ ಪಿಕ್ ಮಾಡಲಿಲ್ಲ ಅಮ್ಮ. ಅಲ್ಲಮ್ಮ, ನಾನು ನಿನ್ನ ಸುದ್ದಿಗೆ ಬರೋದಿಲ್ಲ. ಜ್ವಾಲಾಮುಖಿಯವನು ಏನಾದ, ಜ್ವಾಲಾಮುಖಿಯವನು ಎಲ್ಲನ ಹೋಗಲಿ, ಚಕ್ರವರ್ತಿ ಎಲ್ಲನ ಹೋಗಲಿ, ಇನ್ನೊಬ್ರು ಎಲ್ಲನ ಹೋಗಲಿ, ನೀನು ಯಾಕೆ ನಮ್ಮ ಸುದ್ದಿ ಎತ್ಕೊಳ್ಳೋದಲ್ಲೇ ನೀನು ಮಾತಾಡೋಕ್ಕೆ ಬರೋದೇ ಇಲ್ಲ ನೋಡಮ್ಮ. ನೀನು ನಮಗೆ ಏನಕ್ಕೂ ಸಮ ಅಲ್ಲ, ನಿನ್ನ ಬಗ್ಗೆ ಮಾತಾಡೋಕ್ಕೆ ಕೂಡ ನಮಗೆ ಆಗಲ್ಲ. ಯಾಕೆ ಮಾತಾಡಬೇಕು ನಿಮ್ಮ ಬಗ್ಗೆ? ಏನು ಗಂಧಾರಿ ಕೆಲಸ ಮಾಡಿದ್ರಿ ಅಂತ ಮಾತಾಡ್ಬೇಕು ಹೇಳಿ? ಬರೀ ಸೌಜನ್ಯ ಹೋರಾಟಗಾರನ ತೇಜವಾದೆ ಮಾಡೋದು ಏನಮ್ಮ ನಿನ್ನ ಗೋಳು? ಒಂದು ಅರ್ಥ ಆಗ್ತಿಲ್ಲ ನನಗೆ. ನೋಡಿ, ಇದಕ್ಕೊಂದು ಕೌಂಟ್ರ್ ವಿಡಿಯೋ ಮಾಡಿಬಿಡಿ, ಆ ಜ್ವಾಲಾಮುಖಿಯನ್ನು ಹಿಂಗಂದಂತ. ಅಮ್ಮ, ನಿಮ್ಮ ನೋಡಿ ತಾಯಿ, ನಾನು ನಿಮಗೆ ಎದುರಿಕೊಂಡು ವಿಡಿಯೋ ಮಾಡ್ದಂಗಿಲ್ಲ. ನನ್ನ ಕೆಲಸಗಳು ಬೇರೆ ಇದ್ದಾವೆ, ಅರ್ಥ ಮಾಡ್ಕೊಳ್ಳಿ. ನನ್ನ ಕೆಲಸಗಳು ಬೇರೆ ಇದ್ದಾವೆ. ಆ ಕೆಲಸಕ್ಕೆ ನಾನು ಮುಖ್ಯವಾಗಿ ಅಡ್ಡಾಡಲೇಬೇಕು, ಅರ್ಥ ಆಯ್ತಾ? ಹಂಗಾಗಿ ಅಡ್ಡಾಡ್ತಾ ಇದ್ದೀನಿ. ನನಗೆ ವಿಡಿಯೋ ಮಾಡುವಂಥ ತಾಳ್ಮೆನೂ ಇಲ್ಲ. ಹಂಗಾಗಿ ನಮ್ಮ ಸ್ನೇಹಿತರೆಲ್ಲ ಮಾಡ್ತಾಯಿದ್ರು, ಅದನ್ನೆಲ್ಲ ನೋಡ್ತಾ ಇದ್ದೀನಿ. ಧರ್ಮಸ್ಥಳದಲ್ಲಿ ಏನೆಲ್ಲ ಅನಾಹುತಗಳಾಗಿದ್ದಾವಲ್ಲ, ಅವಕ್ಕೆಲ್ಲ ನ್ಯಾಯ ಸಿಗುತ್ತೆ. ನೀವೇನು ಬೇಕಾದ್ರೆ ಅಂದ್ಕೊಳ್ಳಿ. ಸತ್ಯದ ಸ್ಥಳ ಧರ್ಮಸ್ಥಳ. ನಿಮ್ಮಂಥವರ ಬಾಯಿಯಿಂದ ಸಮೇತ ಹೇಳಿಸುತ್ತೆ, ಇದು ಸತ್ಯ. ಇದು ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಅಲ್ಲಿ ಇರುವುದೇ ಸತ್ಯ. ಅದಕ್ಕೋಸ್ಕರನೇ ತನಿಖೆ ನಿಂತೋಗಿರ್ತಕ್ಕಂಥ ತನಿಖೆ ಸಮೇತ ಪುಟ್ಟಿದೆದ್ದು ಬರ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಮದು ಭಾಳ ಇದೇನಾಗ್ತಾ ಇದೆಯಲ್ಲ, ಯಾಕೆ? ಕುಮಾರ್ ಸಾಹೇಬ್ರೇನೋ CM ಆಗಿಬಿಟ್ರಲ್ಲ, ಎಲ್ಲರದ್ದು ಹೋರಾಟಗಾರನ ಒಳಗಾಗ್ತಾರಂತನ? ನೋ ಚಾನ್ಸ್. ನ್ಯಾಯ ದೇವತೆ ಅಂತ ಒಬ್ಳಿದ್ದಾಳೆ,
ನ್ಯಾಯ ದೇವತೆ ಅಂತ ಒಬ್ಳಿದ್ದಾಳೆ. ಅವಳು ಖಂಡಿತವಾಗೂ ಎಲ್ಲರನ್ನ ಸರಿಯಾದ ದಿಕ್ಕಿಗೆ ಕರ್ಕೊಂಡು ಹೋಗ್ತಾಳೆ, ಎಲ್ಲರನ್ನು ಕಣ್ಣಂತೂ ತೆರೆಸ್ತಾಳೆ. ಇದು ಸತ್ಯ. ನೋಡಿ ಅಂದರೆ ನನಗೆ ಬಾಂಗ್ಲೆಗುಡ್ಡದ ಬಗ್ಗೆ ಪ್ರತಿಯೊಂದು ಯಾವುದ್ರ ಬಗ್ಗೆನೂ ಮಾತಾಡ್ಬೇಕಂತ ಭಾಳ ಆಸೆ. ಬಟ್ ನನಗೆ ಟೈಮ್ ಸಿಗ್ತಾ ಇಲ್ಲ. ಅಲ್ಲಿ ಅಡ್ಡಾಡ್ತಕ್ಕಂಥದ್ದು, ಬೇರೆ ಬೇರೆ ಟೆನ್ಷನ್ನು ಇವೆಲ್ಲ ಇದ್ದಾವೆ. ನಾನು ಭಾಳ ಸಂತೋಷವಾಗಿದ್ದೀನಿ. ಯಾಕೆ ಗೊತ್ತಾ, ಒಂದು 25-30 ವರ್ಷದ ಕೇಸ್ ಗೆದ್ದೀನಿ. ಹಂಗಾಗಿ ಸಂತೋಷವಾಗಿರ್ತಕ್ಕಂಥದ್ದು. ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇದ್ದಾವೆ ನಮ್ಮವು. ಅವನ್ನೆಲ್ಲ ಮುಗಿಸ್ಕೊಂಡು ನಾನು ಹೋರಾಟಕ್ಕೆ ಸದಾ ಇದ್ದೇ ಇರ್ತೀನಿ. ನ್ಯಾಯ ಸಿಗೋವರೆಗೂ ನಮ್ಮ ಬೆಂಬಲ ಸೌಜನ್ಯಳಿಗೆ ಇರುತ್ತೆ. ಬಟ್ ನೀವು ಬುರುಡೆ ಗ್ಯಾಂಗನ್ನು ಅಂದ್ಕೊಳ್ಳಿ, ಬೇರೆ ಗ್ಯಾಂಗನ್ನು ಅಂದ್ಕೊಳ್ಳಿ, ಏನು ಬೇಕಾದ್ರೂ ಅಂದ್ಕೊಳ್ಳಿ, ನಮಗೆ ಯಾವುದೂ ಹತ್ತೋದಿಲ್ಲ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬೋದಿಲ್ಲ. ನಿಮ್ಮಂಥ ನಾಯಿಗಳು ಬಗ್ಳ್ತಾ ಇದ್ದರೆ ದೇವಲೋಕ ಏನು ಹಾಳಾಗಲ್ಲ. ಇದೆಲ್ಲ ಜನರಿಗೆ ಗೊತ್ತಾಗುತ್ತೆ. ನಮ್ಮ ಸ್ನೇಹಿತರು ನಿನ್ನೆ ಒಬ್ಬರು ಫೋನ್ ಮಾಡಿದರು. ನಾನು ಎಲ್ಲರನ್ನ ಸ್ನೇಹಿತರು ಅಂದ್ಕೊಳ್ಳೋದು, ಸಾರ್ ಹಿಂಗೆ ಸೌಜನ್ಯ ತನಿಖೆ ಬಗ್ಗೆ ಹಂಗೆ ಹಿಂಗೆ ಅಂತೇಳಿ ಮಾಹಿತಿ ಬರ್ತಾಯಿತ್ತು ಟಿ ವಿಯಲ್ಲಿ. ಸೌಜನ್ಯ ಪ್ರಕರಣದ ಬಗ್ಗೆ ಟಿ ವಿಯಲ್ಲಿ ಬರ್ತಕ್ಕಂಥ ಮಾಹಿತಿನ ನಾನು ಸತ್ಯ ಅಂದ್ಕೊಂಡ್ಬಿಟ್ಟಿದ್ದೆ. ಈ ಹೋರಾಟಗಾರರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ಕೊಂಡಿದ್ದೆ, ಹಾಗೆ ಈಗ ಅಂತೆಲ್ಲ ಹೇಳಿದರು. ಅವ್ರದ್ದು ಆಡಿಯೋ ಸಮೇತ ಇದೆ. ಆ ಆಡಿಯೋ ಸಮೇತ ಹಾಕೋಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ಅದು ನಾಳೆ ತಗೊಂಡು ನಾಡ್ದು ಹಾಕ್ತೀನಿ. ಅವ್ರ ಸಮೇತ ಪರ್ಮಿಷನ್ ಕೊಟ್ಟಿದ್ದಾರೆ, ಆಗ್ಬೋದು ಅಂತೇಳಿ. ಸತ್ಯ ತಿಳ್ಕೊತಾರೆ, ಹೋರಾಟಕ್ಕೆ ಬಂದೇ ಬರ್ತಾರೆ. ಇಂಥ ನಾಯಿಗಳಿಂದ ಏನು ನಮಗೆ ಆಗಬೇಕಾಗಿಲ್ಲ. ಬರುವುದು, ಬಂದು ತಗೊಳ್ಳೋದು, ತೊಗೊಂಡ್ಬಿಟ್ಟು ಯಾರ ಹತ್ರ ಏನೋ ಅಂತ ಕೇಳಕ್ಕೆ ಹೋಗಬೇಡಿ. ಇದಕ್ಕೆಲ್ಲ ಕ್ಲಾರಿಟಿ ಕೊಡೋಕ್ಕಾಗಲ್ಲ ನಮ್ಮ ಕೈಲಿ. ತೊಗೊಂಡಿದ್ದಾರೋ ಬಿಟ್ಟಾರೋ ಗೊತ್ತಿಲ್ಲ. ಬಟ್ಟು ಇವ್ರು ಈ ಥರ ಮಾತಾಡ್ತಾ ಇದ್ದರೆ ನಮಗನ್ಸುತ್ತೆ ಇವರೆಲ್ಲ ಒಂದು ಕಡೆ ಶಾಮೀಲಾಗಿದ್ದಾರೆ, ಅಥವಾ ಯಾವುದೋ ಒಂದು ರೀತಿಯಿಂದ ಭಯಪಟ್ಟಿರ್ಬೋದು, ಭಯ ಪಡದೇ ಇರ್ಬೋದು. ಮೇಡಮ್ ಅವರೇ, ನಾವು ನಿಮ್ಮ ಬಗ್ಗೆ ಮಾತಾಡ್ತಕ್ಕಂಥದ್ದು ದಯವಿಟ್ಟು ಕ್ಷಮೆ ಇರಲಿ. ನಾನು ನಿಮ್ಮ ಬಗ್ಗೆ ಮಾತಾಡಬಾರ್ದು ಅಂದ್ಕೊಂಡಿದ್ದೆ. ಬಟ್ ನೀವು ಪದೇ ನನ್ನ ಹೆಸರು ತೊಗೊತೀರಲ್ಲ, ಅದಕ್ಕೋಸ್ಕರ ಮಾತಾಡ್ತಾಯಿದ್ದೀನಿ. ಒಳ್ಳೆಯದಾಗಿ ಮಾತಾಡೀನಿ, ಗೌರವ ಕೊಟ್ಟು ಮಾತಾಡಿದ್ದೀನಿ. ನೆಕ್ಸ್ಟ್ ಏನಾದರೂ ನೀನು ಮಾತಾಡಿದರೆ ನನ್ನ ಮಾತುಗಳು ಹೆಂಗಿದ್ದಾವೆ ಅದು ಗೊತ್ತಲ್ಲ. ನೆಕ್ಸ್ಟು ನೀನು ಏನಾದರೂ ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಯಾವ ಥರ ಮಾತಾಡ್ತಾ ನನಗೆ ಗೊತ್ತಿಲ್ಲ, ಆ ಥರ ಮಾತಾಡ್ತೀನಿ. ನೀನು ಏನು ಬೇಕಾದ್ರೂ ಮಾಡ್ಕೊ. ನಾನು 1-2 ಕೂಡ ಕಿತ್ಕೊಂಬೋಕ್ಕಾಗಲ್ಲ. ಇನ್ನೊಂದು ತಿಳ್ಕೊ, ಅಷ್ಟೇ ಹೇಳೋಕ್ಕೆ ಬಯಸ್ತೀನಿ ನಾನು ನಿನಗೆ. ಅದನ್ನ ಬಿಟ್ಟರು ಬೇರೆ ಏನಾದರೂ ಷಡ್ಯಂತ್ರದ ಬಗ್ಗೆ, ಇನ್ನೊಂದ್ರ ಬಗ್ಗೆ ನೋ ಟೆನ್ಷನ್. ಸೌಜನ್ಯಳಿಗಿಂತ ನೋವು ನಾವು ಜಾಸ್ತಿ ತಿಂದಿಲ್ಲ. ನೀನಂತ ಕಿತ್ತೋಗಿರೋ ಹೆಂಗ್ಸಿ ಏನು ನೋವು ಕೊಡ್ತೀಯ ಹೋರಾಟಗಾರರಿಗೆ? ಇದೆಲ್ಲ ಏನು ದೊಡ್ಡ ಮಹಾನೇ ಅಲ್ಲ. ಸೌಜನ್ಯಹೀನ ತಾಯಿ ನೋವು ಪಟ್ಟಳಲ್ಲ, ಆ ನೋವಿಗೆ ನ್ಯಾಯಕ್ಕೋಸ್ಕರ ಅಡ್ಡಾಡ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು. ಇದ್ರ ಬಗ್ಗೆ ನಿನಗೆ ಕರುಣೆನೂ ಇಲ್ಲ, ಇನ್ನೊಂದಿಲ್ಲ. ನೀವೇ ಹೇಳ್ತೀರಿ ಸೌಜನ್ಯಳಿಗೆ ನ್ಯಾಯ ದೇವರೇ ಕೊಡಿಸ್ತಾನೆ. ಯಾವ ದೇವರು ಕೊಡಿಸ್ತಾನಮ್ಮ ಹೇಳಿ? ಯಾವ ದೇವರು ಕೊಡಿಸ್ತಾನೆ? ಅತ್ಯಾಚಾರಿಗಳು ಹಿಂದಿನ ದಿನದಲ್ಲಿ ಅವಳನ್ನು ಮುಕ್ಕಿರತಕ್ಕಂಥ ಅತ್ಯಾಚಾರಿಗಳು ಇವತ್ತಿನ ದಿನ ಕಾರು, ಬೈಕು, ವಿಮಾನ, ಹೆಲಿಕಾಪ್ಟರ್ನಲ್ಲಿ ಅಡ್ಡಾಡ್ತಾ ಇದ್ದಾರೆ. ಎಲ್ಲಿದ್ದಾನೆ ದೇವರು? ನಿಜವಾಗ್ಲೂ ದೇವರಿದ್ದಿದ್ರೆ ಅಂಥ ಲೋಫರ್ಗಳಿಗೆ ಶಿಕ್ಷೆ ಕೊಡಿಸ್ತಾ ಇದ್ದ. ಆ ದೇವರಿಗೆ ಇವರು ಬಿಡಿ, ಹೇಳೋದು ಬೇಡ. ಅದೇ ಬಾಂಗ್ಲೆಗುಡ್ಡದ ರಹಸ್ಯ. ಬಾಂಗ್ಲೆಗುಡ್ಡದಲ್ಲಿ ಏನು ಸಿಕ್ಕಿದೆಯಲ್ಲ, ದೇವರಿಗೆ ಕಟ್ಟಾಕಿರ್ತಕ್ಕಂಥದ್ದು ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು ನಿನಗೆ ಗೊತ್ತಾಗ್ತಾ ಇಲ್ಲ. ಬಿಡಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಅರ್ಥ ಆಯ್ತಾ? ನಮಸ್ಕಾರ ಸ್ನೇಹಿತರೆ. ನಮ್ಮ ಚಾನಲಲ್ಲಿ ಬರ್ತಕ್ಕಂಥದ್ದು ಸತ್ಯ ಅನಿಸಿದರೆ ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಟ್ ನಾವು ಯಾವುದೇ ಕಾರಣದಿಂದ ದುಡ್ಡು ತಗೊಂಡು, ಇನ್ನೊಂದು ತಗೊಂಡು, ಹೆದರಿಕೊಂಡು ಇಂಥ ಲೋಫರ್ ಮುಂಡೆಗಳಿಗೆ ಹೆದರಿಕೊಂಡು ಹಿಂದೆ ಸರಿಯುವಂಥ ಮಕ್ಕಳೇ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಸತ್ಯದ ಪರ ಹೋರಾಟಕ್ಕೆ ನಿಂತುಕೊಂಡಿರ್ತಕ್ಕಂಥದ್ದು ನಾವು. ಪರ ನಿಂತುಕೊಂಡು ಹೋರಾಟ ಮಾಡ್ತಕ್ಕಂಥ ಗಂಡು ಮಕ್ಕಳು ನಾವು. ಎದುರುಕೊಳ್ಳುವ ಸೀನೆ ಇಲ್ಲ. ಇಂಥ ಲೋಫರ್ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಹೆದರಿಕೊಂಡು ಹಿಂದೆ ಸರಿಯುವಂಥ ಗಂಡು ನಾನಲ್ಲ. ಅರ್ಥ ಮಾಡ್ಕೊಳ್ಳಿ. ನನಗೆ ಸಮಯ ಬೇಕು, ನನ್ನ ಕೆಲಸಗಳು ಭಾಳ ಇದ್ದಾವೆ, ಹಂಗಾಗಿ ಹೇಳ್ತಕ್ಕಂಥದ್ದು. ಚಕ್ರವರ್ತಿ ಕೂಡ ಇದೇ ರೀತಿ ಹೇಳ್ದ. ಇದೇ ರೀತಿ ದಯವಿಟ್ಟು ಹೋರಾಟಗಾರರಿಗೆ ಮನವಿ, ನಮ್ಮ ಸೌಜನ್ಯಳ ಸಾಕ್ಷಿಯಾಗಿ ಸಮೇತ ಹೇಳ್ತಾ ಇದ್ದೀನಿ. ಸ್ವಲ್ಪ ವೈಯಕ್ತಿಕ ಕೆಲಸಗಳಿದ್ದಾವೆ. 25-30 ವರ್ಷಗಳ ಒಂದು ಹೊಲದ ಕೇಸನ್ನು ಗೆದ್ದಿದ್ದೇವೆ. ಸಂತೋಷದ ವಿಚಾರ. ಅದನ್ನ ನಾವು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ತಾಯಿದ್ದೀವಿ. ನಮಸ್ಕಾರ. ವಿಡಿಯೋ ನೋಡೋದಕ್ಕೆ ಸತ್ಯದ ಪರ ಎಲ್ಲ ಹೋರಾಟಗಾರರಿಗೂ, ಸಾಮಾಜಿಕ ಹೋರಾಟಗಾರರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಕಸ್ಮಾತ್ ಕೌಂಟ್ರ್ ವಿಡಿಯೋ ಮಾಡೋಕ್ಕೇನಾದರೂ ಆಯಮ್ಮ ನಮ್ಮನ್ನು ಪ್ರೇರೇಪಣೆ ಮಾಡಿದರೆ ಖಂಡಿತವಾಗಿಯೂ ಮಾಡೇ ಮಾಡ್ತೇನೆ. ಟೈಮ್ ತೊಗೊಂಡಾದರೂ ಮಾಡೇ ಮಾಡ್ತೇನೆ. ನಮಸ್ಕಾರ.